ಸದಾಶಿವ ಚಂದ್ರವತಾಯಿ ಚಿಕ್ಕೈ ಮುತ್ಯಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇವ್ರು ನಮ್ಮ ಭಕ್ತರು. ಇವರು ಇವತ್ತಿನ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕಾರ್ತಿಕೋತ್ಸವ ತೆಲಗಿಯ ಗ್ರಾಮದಲ್ಲಿ ಇವತ್ತು ಕೃಷ್ಣಾ ಮೆಲೋಡೀಸ್ ಕೋಲೂರು ಇವರಿಂದ ಹಾಸ್ಯರಸಮಂಜರಿ ಕಾರ್ಯಕ್ರಮಕ್ಕೆ ಈ ಜಾನಪದ ಜಾತ್ರೆಗೆ ನಿಮ್ಮೆಲ್ಲರ ಬಸವನ ಬಾಗೇವಾಡಿಯ MLA ಸಾಹೇಬರಾದಂಥ ಮಾನ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಸಕ್ಕರೆ ಜವಳಿ ಬಸವನ ಬಾಗೇವಾಡಿ ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಸದಾಶಿವಪ್ಪನ ಆಶೀರ್ವಾದ ನಿಮ್ಮ ಮನೆತನಕ ಇರಲಿ ಅಂತ ಬೇಡ್ಕೋತೀನಿ. ಅದರ ಜೊತೆಗೆ ಈ ಒಂದು ಜನಪದ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮದ ಹಳ್ಳಿಯ ಭಕ್ತರು ಇರ್ಬೋದು, ಎಲ್ಲ ಜನರು ಇವತ್ತು ತೆಲಗಿ ಗ್ರಾಮಕ್ಕೆ ಆಗಲೇ ಸಚಿವರು ಹೇಳಿದಂಗ ಎಲ್ಲರೇ ಹನುಮಪ್ಪನ ಕಾರ್ತಿಕೋತ್ಸವ ನೋಡ್ಬೇಕಪ್ಪ ಅಂದ್ರೆ ತೆಲಗಿಗೆ ಬರ್ಬೇಕಂತ ಹೇಳಿದ್ರು. ಯಾಕಂತಂದ್ರೆ ಇವತ್ತು ಅವ್ರು ಹೇಳಿದ್ರು, ಇಲ್ಲಿ ಕೂತದೆ ನಾವು ಮಾತಾಡ್ತಿದ್ದೀವಿ, ಮೊದಲ ಸಣ್ಣ ಪ್ರಮಾಣದಾಗ ಹಾಕಿತ್ತು, ಇವತ್ತು ಅವ್ರು ಹೇಳಿದ ಪ್ರಕಾರ ಎಷ್ಟು ದೊಡ್ಡದಾಕತ್ತಂದ್ರೆ ನೀವು ಪ್ರೀತಿ ವಿಶ್ವಾಸ ಭಕ್ತಿಯಿಂದ ದುಡ್ದಿರಿ, ಇವತ್ತು ಸಾಕ್ಷಾತ್ ಪರಮಾತ್ಮ ನಿಮಗೆ ಎಲ್ಲ ಕೊಡಾಕತ್ತಾನೆ. ಅದಕ್ಕೆ ನೀವೆಲ್ಲರೂ ಇಂಥ ಕಾರ್ತಿಕೋತ್ಸವದಲ್ಲಿ ಮಾರುತೇಶ್ವರನಿಗೆ ಹನಿ ಹಚ್ಚಿ ಬೇಡ್ಕೊಂಡು ನಮ್ಮ ಬಂದ ಕಂಟಕಗಳನ್ನು ಬಯಲು ಮಾಡಪ್ಪ ಅಂತಂದ್ರೆ ಎಲ್ಲ ಕಂಟಕಗಳನ್ನು ದೂರ ಮಾಡ್ತಾನೆ. ಅದರ ಜೊತೆಗೆ ಈ ತೆಲಗಿ ಗ್ರಾಮ ಬಹುಶಃ ಇಷ್ಟೊಂದು ಜನ ನೋಡಿದ್ರ ಮಾರುತೇಶ್ವರನಲ್ಲಿ ಇಟ್ಟಕ್ಕಂಥ ಭಕ್ತಿ ಎಂತಾದಪ್ಪ ಅಂದ್ರೆ, ಇಷ್ಟು ಜನ ನೀವು ಭಕ್ತರಿದ್ದೀರಂದ್ರೆ ಈ ತೆಲಗಿ ಗ್ರಾಮಕ್ಕೆ ಭಕ್ತಿ ಭಾವದಲ್ಲಿ ಯಾವುದೂ ಮೇಲಿಲ್ಲ ಕೇಳಿಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಹೊಂಟಿವತ್ತಂದ್ರೆ ಜಗತ್ತಿಗೆ ಸುಭಿಕ್ಷೆ ಆಗೋಗ್ಬಿಡ್ತದೆ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಧನೆ ಮಾಡ್ಬೇಕಂತ ಹೇಳ್ಯಾರ. ಅದಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ನಿಮ್ಮ ತಾಯಿಗಳು ಒಂದು ಕನಸನ್ನ ಕಟ್ಟಿರ್ತಾರ, ನನ್ನ ಮಗ ಒಬ್ಬ ದೇಶ ಸೇವೆ ಮಾಡಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅಂತೇಳಿ ಆ ಕನಸನ್ನ ನನಸು ಮಾಡುವಂತ ಎಲ್ಲ ನೀವು ಮಕ್ಕಳು ಆಗ್ಬೇಕಂತೇಳಿ ನಾನು ಸದಾಶಿವಪ್ಪನ ಮೇಲೆ ಈ ಒಂದು ವಿನಂತಿ ಮಾಡ್ಕೊಂಡು ನಿಮಗೆಲ್ಲ ನಾನು ಬೇಡ್ಕೊಳಕತ್ತೀನಿ ಇವತ್ತು. ಆದ್ರೆ ದುರ್ದೈವ ಇವತ್ತು ನೀವೆಲ್ಲ ಸೇರ್ಕೊಂಡು ಇಲ್ರಿ ಬಬಲಾದಿ ಮುತ್ಯಾರ ತಗೋತಾರ ನಾವೊಂದಿಡು ತಗೋತೀವಿ ಅಂತೇಳಿ ಈಗ ಇದೆಲ್ಲ ಆಗಬಾರ್ದ. ಯಾಕ ಸದಾಶಿವಪ್ಪನವರು ಮುಂದಾಗಿದ್ದನ್ನ ಹೇಳ್ಯಾರ, ಹಿಂದಾಗಿದ್ದನ್ನ ಬರೆದಿಟ್ಟಾರ. ಅವರು ತ್ರಿಕಾಲಜ್ಞಾನಿಗಳು, ತಮ್ಮ ಸಿದ್ಧಿ ಸಾಧನೆಗೋಸ್ಕರ ಮದ್ಯವನ್ನ ತಗೊಂಡಾರ. ನೀವು ಯಾರು ಮದ್ಯವನ್ನ ತಗೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಬಬಲಾದಿ ಮಠದೊಳಗ ಸೆರೆ ಅಂದರೆ ಸೆರೆವಾಸ, ದಾರು ಒಂದಿ ದಾರಿಯಲ್ಲಿ ಮರಣ, ಕೇಡು ಕಟ್ಟಿಟ್ಟು ಬುತ್ತಿ ಅಂತೇಳಿ ನಮ್ಮುತ್ತೆ. ಅದಕ್ಕೆ ನೀವೆಲ್ಲರೂ ಸದಾಶಿವಪ್ಪನ ಆಶೀರ್ವಾದದಿಂದ, ಮಾರುತೇಶ್ವರನ ಆಶೀರ್ವಾದದಿಂದ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಿಡ್ಕೋರಿ. ಇಂಥ ಒಂದು ವೇದಿಕೆಯನ್ನು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತೆಲಗಿ ಗ್ರಾಮದ ಯುವಕ ಮಿತ್ರರಿಗೊಂದು ವಿನಂತಿ ಮಾಡ್ಕೋತೀನಿ. ಮುಂಬರುವ ದಿನಗಳಲ್ಲಿ ಈ ಒಂದು ಏನು ಸಂಘಟನೆ ಆಯೋಜನೆ ಮಾಡ್ಯಾರಲ್ಲ, ಈ ದಾನ ಧರ್ಮ ಪರೋಪಕಾರಗಳನ್ನೆಲ್ಲರೂ ಮಾಡ್ಕೋತ ಹೋರಿ, ಎಲ್ಲರಿಗೂ ಸಹಾಯ ಸಹಕಾರ ಮಾಡ್ರಿ. ಯಾರಾದ್ರೂ ಅನ್ನ ಸಂತರ್ಪಣೆ ಮಾಡ್ತೀನಿ, ಧಾರ್ಮಿಕ ಒಂದು ದೇವರ ಆಶೀರ್ವಾದದಿಂದ ಅನ್ನ ಸಂತರ್ಪಣೆ ಮಾಡ್ತೀನಿ ಅಂದ್ರೆ ನೀವು ಅನ್ನಕ್ಕೆ ನಾವು ಎಂದೂ ಹಿಂದೆ ಸರಿದಿಲ್ಲ ಅಂತೇಳಿ ಅನ್ನದಾನಕ್ಕೆ ಮುಂದಾಗ್ರಿ. ನೀವು ನೀಡಿದಂತ ಅನ್ನ ಎಲ್ಲಾ ಭಕ್ತರು ಪ್ರಸಾದ ಮಾಡಿದ್ರ ಸಾಕ್ಷಾತ್ ಪರಮಾತ್ಮನ ಪ್ರಸಾದ ಮಾಡಿದಂಗೆ ಆಕತ್ತೆ. ಅದಕ್ಕೆ ಈ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರ ಇನ್ನೊಂದು ನೆನಪಿರ್ಲಿ, ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಈ ಬಬಲಾದಿ ಮಠಕ್ಕೆ ಬಂದು ಎಷ್ಟೋ ಜನ ತಾಯಂದ್ರ ಕಣ್ಣೀರ್ ಹಾಕಕತ್ತಾರ. ಯಾಕಪ್ಪ ಅಂದ್ರ ನಮ್ಮಲ್ಲಿ ಜನ ಹೆಂಗೈತಪ್ಪ ಅಂದ್ರ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಯಾರು ಮಾಡುವಲ್ರು. ಆ ಮಕ್ಕಳ ಭವಿಷ್ಯದ ಬಗ್ಗೆ ಸಮಯವನ್ನ ಕೊಡುವಲ್ರು. ಸಮಯವನ್ನ ಎದಕ್ಕೆ ಕೊಡಾಕತ್ತಾರಪ್ಪ ಅಂದ್ರ ಚೀಟಿ, ಲಿಂಬಿಕಾಯಿ, ದಾರ ಇಂಥ ಸಮಯ ಕೊಡಾಕತ್ತಾರ. ಇಂಥ ಕೆಲಸಗಳಾಗಬಾರ್ದು. ಎಲ್ಲರೇ ಚೀಟಿ ಚಿಪಾಟಿ ಮಾಡ್ತೀನಂದ್ರ ಚೀಟಿ ಚಿಪಾಟಿ ಮಾಡೋರ್ ಕಂಡು ಸದಾಶಿವಪ್ಪ ಯಾವ ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡಿ ಇನ್ನೊಬ್ಬರ ಮನಸ್ಸನ್ನ ನೆಮ್ಮದಿಯನ್ನ ಹಾಳು ಮಾಡ್ತಾನೋ, ಚೀಟಿ ಚಿಪಾಟಿ ಮಾಡೋರ್ ಕಂಡು ಸದಾಶಿವಪ್ಪ ಅವರು ಸುಟ್ಟು ಬೂದಿ ಮಾಡ್ತಾನ. ಮತ್ತ ಅದಕ್ಕೆ ನೀವೆಲ್ಲರೂ ತಂದೆ ತಾಯಿಗಳ ಪಾದ ಸೇವೆ ಮಾಡ್ಕೋತದ್ರ ಇನ್ನೇನು ತೊಡೆ ದಿವಸದಾಗ ಏನೇನ್ ಆಕತ್ ಹೇಳಿ, ಬಬಲಾದಿ ಶರಣರ ಸಾರಿ ಹೇಳಿದಂಗ ಜೊಳ್ಳು ಹಾರ್ತಾವು, ಗಟ್ಟಿ ಬೀಜ ಒಂದ ಉಳಿತಾವ.
ದಾನ ಧರ್ಮ ಪರೋಪಕಾರ, ನನ್ನವರು ತನ್ನವರು ಯಪ್ಪ ಎನ್ನ ಧರ್ಮಕ್ಕೆ ಯಾರು ತಲೆ ಬಾಗ್ತಾರೋ, ದೇವರ ನಾಮಸ್ಮರಣೆ ಯಾರು ಮಾಡ್ತಾರೋ, ತಂದೆ ತಾಯಿಗಳ ಸೇವೆ ಯಾರು ಮಾಡ್ತಾರೋ, ಇವೆಲ್ಲ ಗಟ್ಟಿ ಕಾಳುಗಳಾಗಿ ಉಳಿತಾವ. ಇನ್ನು ಜೊಳ್ಳೆ ಯಾವಪ್ಪ ಅಂದ್ರ ದಾನ ಧರ್ಮ ಮಾಡೋದಿಲ್ಲ, ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ, ಗುರು ಹಿರಿಯರನ್ನ ಗೌರವಿಸೋದಿಲ್ಲ, ಧರ್ಮಕ್ಕೆ ತಲೆಬಾಗೋದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳ್ರೆ ಅಂತೇಳಿ ನಮ್ಮತ್ತೆ. ಅದಕ್ಕೆ ಇನ್ನೂ ಮಾತಾಡ್ಬೇಕು ಅನ್ನೋದೈತೆ. ಆದ್ರೆ ಹಿರಿಯರ ಶಾಸ್ತ್ರ ಐತ್ಲ, ಮನೆಗೆ ಹಿರಿ ಮಗ ಆಗಬಾರ್ದತ್ತ, ಲಾಸ್ಟ್ ಭಾಷಣಕಾರ ಆಗಬಾರ್ದತ್ತ. ಅದಕ್ಕೆ ನಾ ಏನ್ ಹೇಳ್ತೀನಿ, ಸದಾಶಿವಪ್ಪ ಮಾರುತೇಶ್ವರ ಆಶೀರ್ವಾದದಿಂದ ಇವತ್ತು ಎಲ್ಲವೂ ಸುಭಿಕ್ಷೆ ಐತಿ ಇವತ್ತು. ಯಾಕಂತಂದ್ರೆ ನಾವು ದೇವ್ರ ಇನ್ನೊಂದು ಹೇಳ್ತೀನಿ, ಸಾಕ್ಷಾತ್ ಮಾರುತೇಶ್ವರನ ಧ್ಯಾನ, ಸಾಕ್ಷಾತ್ ಸದಾಶಿವ ಮುತ್ಯನ ಧ್ಯಾನ ಯಾರ ಮಾಡ್ತೀರಿ ಒಟ್ಟೂರು ಧನ್ಯ ಆಗಿ ಹೋಗಿರೋ ಮಕ್ಕಳ್ರಿ ಅಂತೇಳಿ ನಮ್ಮ ಮುತ್ಯ. ಎಲ್ಲರ ದೇವರ ಧ್ಯಾನ ಮಾಡ್ಕೋತವ್ರಿ, ಜಗತ್ತಿಗೆ ಒಳ್ಳೇದಾಕತಿ. ಇನ್ನೊಂದು ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೀನಿ, ಯಾಕಂತಂದ್ರೆ ಸಮಯದ ಅಭಾವ ಐತಿ. ಇನ್ನೊಂದು ನೆನಪಿಟ್ಕೋರಿ, ಕೂಲಿ ನಾಲಿ ಮಾಡಿ ನಮ್ಮನ್ನ ಸಾಕಾಕತ್ತಾರ ತಂದೆ ತಾಯಿಗಳು. ಅವರಿಗೆ ನೀ ದೊಡ್ಡ ಹಾರ ಶಾಲಾ ಹಾಕಿದ್ರ ದೊಡ್ಡ ಸನ್ಮಾನ ಆಗೋದಿಲ್ಲ. ಹಡೆದ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರ್ಲಾರ್ದಂಗ ನೋಡ್ಕೋತ ಹೋದಂದ್ರ ಅದೇ ದೊಡ್ಡ ಬಹುಮಾನ ಕೊಟ್ಟಂಗ ಆಗತ್ತೆ ನೀವು ತಂದೆ ತಾಯಿಗಳಿಗೆ. ಅದಕ್ಕ ಇದು ಅರಿವಿನ ಜನ್ಮ, ಇದು ಅರಿವಿನ ಜನ್ಮ. ಅರಿವಿದ್ರ ಗುರು ಕಾಂತನ, ಅರಿವಿರ್ಬೇಕು. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಾರ, ನಮ್ಗೆ ಎಷ್ಟು ಸಾಲ ಸೂಲ ಮಾಡಿ ಸಾಲಿ ಕಲಿಸ್ಯಾರ, ಅವನ ಅರಿವಿಟ್ಟುಕೊಂಡು ಮುಂದಿನ ಹೆಜ್ಜೆಯನ್ನ ಹಿಡಬೇಕು. ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗವನ್ನ ನೀವೇನಾದ್ರೂ ಹಿಡಿದ್ರೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನಮ್ಮತ್ತೆ. ಅದಕ್ಕೆ ದೇವರ ನಾಮಸ್ಮರಣೆಯಿಂದ ಜಗತ್ತಿಗೆ ಸುಭಿಕ್ಷೆ ಆಗಲಿ. ಇವತ್ತು ನೀವೇನು ಇವತ್ತು ನಮಗೂ ಸಭೆ ನೋಡ್ಬೇಕು. ಇವತ್ತು 12 ಆತು. ಇವತ್ತು ಜನಪದ ಜಾತ್ರೆ 11ಕ್ಕೆ ಆಗಬೇಕಾಗಿತ್ತು, 12 ಆಗತ್ತೆ. ಯಾಕಂತ ನಾನು ಏನ್ ಹೇಳ್ತೀನಿ, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿ. ಇನ್ನೊಂದು ಹೇಳ್ತೀನಿ, ಈ ಜನಪದ ಜಾತ್ರೆಯಲ್ಲಿ ಈ ರಸಮಂಜರಿ ಕಾರ್ಯಕ್ರಮವನ್ನ ಇನ್ನೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗ, ತಂಟೆ ತಕರಾರುಗಳಾದ್ರಾಗ್ರಂಗ ನೀವು ಸುಗಮವಾಗಿ ನಡೆಸಿಕೊಟ್ರೆ ಈ ತೆಲಗಿ ಗ್ರಾಮದ ಹೆಸರ ಇನ್ನೂ ಎತ್ತರಕ್ಕೆ ಬೆಳಿತೈತಿ. ಅದಕ್ಕೆಲ್ಲರಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆಯೋನು, ಎಲ್ಲರನ್ನ ಬೆಳೆಸೋನು, ಜಗತ್ತಿಗೆ ಒಳ್ಳೆಯದಾಗಲಿ ಅಂತೇಳಿ ಇಷ್ಟು ಹೊತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತೆಲಗಿ ಗ್ರಾಮದ ಗುರು ಹಿರಿಯರಿಗೂ ಎಲ್ಲ ಮಾರುತೇಶ್ವರ ಅರ್ಚಕರಿಗೂ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಓಂ ಹರಿವಹ ವಿನಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ್ ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪ್ಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡಿವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನುಜರನ್ನು ಕೊಲ್ಲೂತು ಬರ್ತಾನ ಒಡೆಯ ಸದಾಶಿವ ಬಹುಪರಾಕ್ರಮೆ 1,80,000 ಪಾಚೋ ಪಿರ್ ಜಂಗಮ್ ಚಿತಾ ಪಿರ್ ಮೂರ್ಲೋ ಪುಂಡಿ ಪಚಾ ಕಿ ದೋಸ್ತರೋ ದಿನ್ ಪಕಾಲಿ ಪಚಾ ಕಿ ದೋಸ್ತರೋ ದಿನ್. ಜಯಾ ಜೈನಂ ಪಾರ್ವತೀಶ್ವರ ರಮಾದೇವ್ ಶ್ರೀ ಮಾರುತೇಶ್ವರ ಮಹಾರಾಜ್ ಕಿ, ಸದಾಶಿವ ಮುತ್ಯ ಮಹಾರಾಜ್ ಕಿ, ಚಂದ್ರವತಾಯಿ ಮಹಾರಾಜ್ ಕಿ, ಚಿಕ್ಕೈ ಮುತ್ಯ ಮಹಾರಾಜ್ ಕಿ, ಬಸವೇಶ್ವರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಮಂಗಲಂ. ಜೈ ನಮ ಪಾರ್ವತೀಶ್ವರ ರಮಾದೇವ್. ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯ ನಮನ.